ಹೆಲೋ ಗೈಸ್, ಫೈನಲಿ ವೆಯ್ಟ್ ಈಸ್ ಓವರ್. SSC CGL ನೋಟಿಫಿಕೇಶನ್ ಆಗಿದೆ ನೋಡ್ರಿ. ಇಲ್ಲಿ ಇವತ್ತೇ ನೋಟಿಫಿಕೇಶನ್ ಫಾರ್ಮ್ ಫಿಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. 21/5 ನೆಕ್ಸ್ಟ್ ತಿಂಗಳು ಜೂನ್ 22ರವರೆಗೂ ಫಾರ್ಮ್ ಅಪ್ಲೈ ಮಾಡೋಕ್ಕೆ ನಿಮಗೆ ಓಪನ್ ಇರುತ್ತೆ. ಹಾಗೆ ಅಲ್ಲಿ ನೀವು ನೋಡ್ತಿರ್ಬೋದು, ಆನ್ಲೈನ್ ಲಾಸ್ಟ್ ಫೀಸ್ ಮಾಡೋದಕ್ಕೂ ಕೂಡ 22ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಹಾಗೆ ನೋಡೋದಾದ್ರೆ ನಿಮಗೂ ಟೈರ್ 1 ಎಕ್ಸಾಮು ಇದು ಟೆಂಟೇಟಿವ್, ಆಲ್ಮೋಸ್ಟ್ ಇದಕ್ಕೆ ಎಕ್ಸಾಮ್ ಆಗುತ್ತೆ. ಏನು ಎಕ್ಸ್ಚೇಂಜ್ ಅಥವಾ ಜಾಸ್ತಿ ದೂರ ಹೋಗಲ್ಲ, ಎಲ್ಲೋ ಒಂದು ಸ್ವಲ್ಪ 10-15 ದಿನ ವೇರಿಯೇಷನ್ ಆಗುತ್ತೆ. ಬಿಟ್ರೆ ಆಗಸ್ಟ್ ಎಂಡ್ ಮತ್ತೆ ಸೆಪ್ಟೆಂಬರ್ ಫಸ್ಟಿಗೆ ಎಕ್ಸಾಮ್ ಆಗೋದು ಫಿಕ್ಸ್. ಹಾಗೆ ನಿಮಗೆ ಟೈರ್ 2 ಎಕ್ಸಾಮ್ ಬಂದ್ಬಿಟ್ಟು ಡಿಸೆಂಬರ್ ಅಲ್ಲಿ ಆಗುತ್ತೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತೇನೆ, ಒಂದು ನಿಮಿಷ ಇರಿ. ಯಾವ್ಯಾವ ಪೋಸ್ಟ್ ಬಿಟ್ಟಿದ್ದಾರೆ, ಹೇಗೆ ಬಿಟ್ಟಿದ್ದಾರೆ, ನಿಯರ್ಲಿ 12,000ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. ಯಾವ್ಯಾವ ಪೋಸ್ಟ್, ಎಷ್ಟೆಷ್ಟು ಪೋಸ್ಟ್, ಯಾವ್ಯಾವ ತರ CGL ಎಕ್ಸಾಮ್ ಅಂದ್ರೆ ಏನು, ಎಲ್ಲದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ. ಬಟ್ ಫಸ್ಟ್ ಅಪ್ಲಿಕೇಶನ್ ಯಾವಾಗ ಆಗುತ್ತೆ, ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ ಫಸ್ಟ್ ಬಿಟ್ಟಿದ್ದಾರೆ ನೋಡ್ರಿ. ಟೈರ್ 2 ಅಂತಂದ್ರೆ ಮೈನ್ಸ್ ಎಕ್ಸಾಮ್ ನಿಮಗೆ ಡಿಸೆಂಬರ್ ಜನವರಿಲಿ ಆಗುತ್ತೆ. ಇದು ಫಿಕ್ಸ್, ಆಲ್ಮೋಸ್ಟ್ ಟೆಂಟೇಟಿವ್ ಗಿಂತ ಇದು ಆಲ್ಮೋಸ್ಟ್ ಫಿಕ್ಸ್ ಆಗುತ್ತೆ. ಹೀಗೆ ಮಾಡ್ತಾರೆ ಅವರು, ಯಾವತ್ತೂ ಜಾಸ್ತಿ ವೇರಿಯೇಷನ್ ಆಗಲ್ಲ. ನೀವು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೋಡ್ರಿ, ಇಲ್ಲೇ ನೆಕ್ಸ್ಟ್ ಬಂದ್ರೆ ಯಾವ್ಯಾವ ಪೋಸ್ಟ್ಗಳಿಗೆ ಇದೆ ಅಂತ ಹೇಳಿ ನೋಡ್ರಿ. ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಗ್ರೂಪ್ ಬಿ ಪೋಸ್ಟ್ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕ್ಬೋದು. ಯಾವುದೇ ಡಿಗ್ರಿ ಇರ್ಬೋದು, BA BCom BSc ಯಾವುದೇ ಡಿಗ್ರಿ, ಬಟ್ ಡಿಗ್ರಿ ಆಗಿರ್ಬೇಕು ನಿಮ್ದು. ಗ್ರಾಜುಯೇಷನ್ ಕಂಪ್ಲೀಟ್ ಆದವರು ಪ್ರತಿಯೊಬ್ಬರು, PUC ಯಾವ್ದಾರಲ್ಲ, ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರೋರು ಪ್ರತಿಯೊಬ್ಬರು, ಯಾವುದೇ ಡಿಗ್ರಿ ಇರೋರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಗ್ರೂಪ್ ಬಿ ಪೋಸ್ಟ್ಗಳು ನೋಡ್ರಿ: ಅಸಿಸ್ಟೆಂಟ್ ಆಡಿಟ್ ಆಫೀಸರು, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಅಸಿಸ್ಟೆಂಟ್ ಅಕೌಂಟ್ ಆಫೀಸರು, ಹಾಗೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್. ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ನಿಮಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರು, ASO ಇನ್ MEA, ಫಾರಿನ್ ಮಿನಿಸ್ಟ್ರಿಯಲ್ಲೆಲ್ಲ ವರ್ಕ್ ಮಾಡ್ಬೋದು ಅಂತ. ಅವೆಲ್ಲ ಪೋಸ್ಟ್ ಕೂಡ ಇದೇ ನೋಟಿಫಿಕೇಶನ್ ಅಲ್ಲಿ ಆಗೋದು. ಇಲ್ಲಿ ನೋಡ್ರಿ, ಗ್ರೂಪ್ ಬಿ ಪೋಸ್ಟ್ಗಳೆಲ್ಲವೂ ಗ್ರೂಪ್ ಬಿ ಪೋಸ್ಟ್ಗಳು, ಒಂದು ಗ್ರೂಪ್ ಸಿ ಪೋಸ್ಟ್ಗಳು ಕೂಡ ಅಲ್ಲ. ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇನ್ ಎಕ್ಸೈಸ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್. ಇಲ್ಲಿ ನೋಡ್ರಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇದೇ ಪೋಸ್ಟ್. ಇದಕ್ಕೆ 20 ರಿಂದ 30 ವರ್ಷದ ತನಕ ಏಜ್ ಲಿಮಿಟ್ ಇದೆ. ಇಲ್ಲಿ ನೋಡ್ರಿ, ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ. ಕರೆಕ್ಟಾಗಿ ನೋಡ್ಕೊಳ್ರಿ, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ. ಪ್ರತಿ ಒಂದನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ, ಕೊನೆವರೆಗೂ ನೋಡ್ರಿ. ಇಂಪಾರ್ಟೆಂಟ್ ಆಗುತ್ತೆ ನೋಟಿಫಿಕೇಶನ್ ವಿಡಿಯೋ. ಆ್ಯಂಡ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. SSC CGL ಅಂದರೆ ಏನು, ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಅಂತಂದ್ರೆ ಗ್ರಾಜ್ಯುಯೇಟ್ ಆಗಿರೋರು ಮಾತ್ರ ಹಾಕ್ಬೋದು. ಇದರ ನೋಟಿಫಿಕೇಶನ್ ಇರ್ಬೋದು, ಅದ್ರ ಪೋಸ್ಟ್ ಬಗ್ಗೆ ಇರ್ಬೋದು, ಯಾರಿಗೆ ಅವೇರ್ನೆಸ್ ಇರಲ್ಲ. ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಮೂಲಕ ನೀವು ಡೌಟ್ ಕೇಳಿ, ನಾನು ರಿಪ್ಲೈ ಮಾಡ್ತೇನೆ, ಓಕೆನಾ? ಯಾಕಂತಂದ್ರೆ ಕನ್ನಡದಲ್ಲಿ ಫಸ್ಟ್ ಆಫ್ ಆಲ್ CGLಗೋಸ್ಕರ ಪ್ರಿಪ್ರೇಷನ್ ಮಾಡಿಸ್ಕೊಡೋರೇ ಯಾರೂ ಇಲ್ಲ. ಇದು ನನ್ನ ಚಾನಲನ್ನು ನೋಡಿ, ನಿಮಗೆ ನಾನು CGLಗೆ ಪ್ರಿಪ್ರೇಷನ್ ಆಗೋದು ಹೇಗೆ ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಬಟ್ ಇದರಲ್ಲಿ ಕನ್ನಡದಲ್ಲಿ ನಿಮಗೆ ನೋಟಿಫಿಕೇಶನ್ ಬಗ್ಗೆ ಹೇಳೋರು ಅಥವಾ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇರೋರೇ ಯಾರು ಇಲ್ಲ ಅಂದಮೇಲೆ ನಿಮಗೆ CGL ಬಗ್ಗೆ ಯಾರು ಇನ್ಫಾರ್ಮೇಷನ್ ಇರೋದು, ಪ್ರಿಪ್ರೇಷನ್ ಮಾಡೋಕ್ಕಿರ್ಬೋದು ಸಾಧ್ಯನೇ ಇಲ್ಲ. ನೀವು ನೋಡಿಬೇಕಾದ್ರೆ GD ಎಕ್ಸಾಮ್ನ ಒಂದು 4 ಜನ ಕ್ಲಿಯರ್ ಮಾಡೋಕ್ಕೆ ಹೇಳ್ತಾರೆ. ಬಿಟ್ಟರೆ CGL ಅನ್ನು ಯಾವುದೇ ಕನ್ನಡ ಟೀಚರು CGL ಅನ್ನು ನನ್ನ ಸ್ಟೂಡೆಂಟ್ CGL ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳಿದವರು ಯಾರಿದ್ದಾರೆ SSCಲಿ? ಚಾನ್ಸೇ ಇಲ್ಲ, ಇವ್ರ ಹತ್ರ ಸಾಧ್ಯನೇ ಇಲ್ಲ. ಇವ್ರು ಕೊಟ್ಟಿರೋ ಕಂಟೆಂಟಿಂದ CGL ಕ್ಲಿಯರ್ ಮಾಡೋಕ್ಕೆ ಇಂಪಾಸಿಬಲ್. ನನ್ನ ಚಾನಲ್ನ ಇವತ್ತಿಂದಾನೆ ಫಾಲೋ ಮಾಡಿ. ನಿಮಗೆ ಈ ವರ್ಷ ಆಗಲಿಲ್ಲ ಅಂತಂದ್ರೆ ಮುಂದಿನ ವರ್ಷ ಪ್ರತಿ ವರ್ಷನೂ 15,000 ನೋಟಿಫಿಕೇಶನ್ ಬಿಡ್ತಾರೆ. ಈ ವರ್ಷ 12,000 ಇರ್ಬೋದು. 12,000 ಅದು ಟೆಂಟೇಟಿವ್ ವೇಕೆನ್ಸಿ. 15,000 ಇನ್ನು 3-4,000 ಜಾಸ್ತಿ ಆಗುತ್ತೆ. ಪ್ರತಿ ವರ್ಷನೂ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಯಾವುದೇ ಡೌಟ್ ಬೇಡ, ನಿಮಗೆ ನೋಟಿಫಿಕೇಶನ್ ಆಗುತ್ತೆ, ಚೆನ್ನಾಗಿರುತ್ತೆ. ಅಷ್ಟು ಕೂಡ ಇವು ಗ್ರೂಪ್ ಬಿ ಪೋಸ್ಟ್ಗಳು, ಓಕೆನಾ? ನೀವು ಇಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಅಥವಾ ಸ್ಟಡಿನ ನೀವು ಎಲ್ಲಿ ಮಾಡ್ಬೇಕಂತ ನಾನು ಹೇಳ್ತೇನೆ, ಅಲ್ಲಿ ನೀವು ಸ್ಟಡಿ ಮಾಡಿ ನೆಕ್ಸ್ಟ್ ಚಾನಲಲ್ಲಿ ಅಪ್ಡೇಟ್ ಇರಿ, ಓಕೆ? ನೋಡ್ರಿ, ಇಲ್ಲಿ ಅಷ್ಟು ಕೂಡ ಗ್ರೂಪ್ ಬಿ ಪೋಸ್ಟ್ಗಳು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ 29 ರಿಂದ 30 ಅಂದರೆ ಲೆವೆಲ್ 5 ಪೋಸ್ಟ್ಗಳು. ಆ ನೆಕ್ಸ್ಟ್ ಗ್ರೂಪ್ ಸಿ ಪೋಸ್ಟ್ಗಳು ಬರ್ತವೆ. ಇವು ಕೂಡ 18 ರಿಂದ 27 ವರ್ಷದ ಏಜ್ ಲಿಮಿಟ್ ಅನ್ನ ಇರ್ತವೆ. ಅಷ್ಟು ಗ್ರೂಪ್ ಸಿ ಪೋಸ್ಟ್ಗಳು ಇವು, ಓಕೆನಾ? ಇವಿಷ್ಟು ಗ್ರೂಪ್ ಸಿ ಪೋಸ್ಟ್ಗಳು. ನೆಕ್ಸ್ಟ್ ಬರೋದಾದ್ರೆ ನಾನು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆನೂ ಹೇಳ್ತೇನೆ, ಒಂದು ನಿಮಿಷ ವೆಯ್ಟ್ ಮಾಡಿ. ನೀವು ಇಲ್ಲಿ ವೇಕೆನ್ಸಿಯನ್ನು ನೋಡೋದಾದ್ರೆ 12,256 ವೇಕೆನ್ಸಿ. ನೋಡಿ, ನಾನು ಹೇಳಿದೆ 12,256 ವೇಕೆನ್ಸಿ. ಪ್ರತಿ ವರ್ಷ ಕೂಡ ಹೋದ ವರ್ಷನೂ 12 ರಿಂದ 13,000 ಇತ್ತು, ಅದು ನಿಯರ್ಲಿ 16,000 ಆಗಿದೆ. ಪ್ರತಿ ವರ್ಷನೂ 2 ರಿಂದ 3,000 ಇದು. ನೋಡಿರಿ, ಟೆಂಟೇಟಿವ್ ವೇಕೆನ್ಸಿ ಅಂದ್ರೆ ತಾತ್ಕಾಲಿಕವಾಗಿ ಪ್ರತಿ ವರ್ಷನೂ 3 ರಿಂದ 4,000 ಜಾಸ್ತಿ ಆಗುತ್ತೆ. ನಿಮಗೆ ನಿಯರ್ಲಿ 15,000ಕ್ಕೆ 100% ಕ್ರಾಸ್ ಆಗುತ್ತೆ. ಇದು RTI ಮಾಹಿತಿ, ಪಕ್ಕಾ ಮಾಹಿತಿ. ಯಾಕಂತಂದ್ರೆ ಇದರಲ್ಲಿ ನಿಮಗೆ GST ಇನ್ಸ್ಪೆಕ್ಟರೇ 1,400-2,000ಕ್ಕಿಂತ ಜಾಸ್ತಿ ಇದಾವೆ. ನೀವು GST ಇನ್ಸ್ಪೆಕ್ಟರ್ ಆಲ್ಮೋಸ್ಟ್ B ಗ್ರೇಡ್ ಪೋಸ್ಟ್ಗಳೇ ಜಾಸ್ತಿ ಇದಾವೆ. ಹಾಗೆ ASO ಮತ್ತೆ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಎಲ್ಲ ಇದಾವಲ್ಲ, ಅವೇ ಇನ್ವೆಸ್ಟಿಗೇಟರ್ ಇದೆಯಲ್ಲ, ಅವೇ ತುಂಬಾ ಜಾಸ್ತಿ ಇದಾವೆ. ಈ ಸರಿ ಅವಕ್ಕೆ ಜಾಸ್ತಿ ಪೋಸ್ಟ್ ಕೊಟ್ಟಿದ್ದಾರೆ. ಇಷ್ಟು ವರ್ಷ ಜಾಸ್ತಿ ಪೋಸ್ಟ್ ಇರಲಿಲ್ಲ. ಈ ವರ್ಷ ಗೆಜೆಟೆಡ್ ಆಫೀಸರ್ಗಳಿಗೆ ಅಂದ್ರೆ
ನೀವು ಗೆಜೆಟೆಡ್ ಆಫೀಸರ್ ಆಗ್ತೀರಾ. ಗೆಜೆಟೆಡ್ ಆಫೀಸರ್ ಅಂದ್ರೆ ಗೊತ್ತಾಯ್ತಲ್ವಾ, ಗ್ರೂಪ್ ಬಿ ಅಲ್ಲಿ ಎಲ್ಲವೂ ಗೆಜೆಟೆಡ್ ಆಫೀಸರ್ಸ್ ಇಲ್ಲ, ಬಟ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಅಂತೇಳಿ ಇವನ್ನ ಗೆಜೆಟೆಡ್ ಆಫೀಸರ್ ಪೋಸ್ಟ್ಗಳನ್ನೇ ತುಂಬಾ ಬಿಟ್ಟಿದ್ದಾರೆ, 1000 ಮೇಲೆ ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. ಇದರಲ್ಲಿ ರಿಸರ್ವೇಶನ್ ಕೂಡ ಇದರಲ್ಲಿ ನೀವು ನೋಡಿರ್ಬೋದು, ನಿಮಗೆ ಸ್ಟೇಟ್ ವೈಸ್ GD ತರ ಸ್ಟೇಟ್ ವೈಸ್ ವೇಕೆನ್ಸಿ ಇಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಸ್ಟೇಟ್ ವೈಸ್ ಅಥವಾ ಝೋನ್ ವೈಸ್ ವೇಕೆನ್ಸಿ ಇಲ್ಲ. ಓಕೆನಾ, ನೋ ಯೂಸರ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್ ನೀವು ಚೆಕ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ನೋ ಏನೋ ಸ್ಟೇಟ್ ವೈಸ್ ಆರ್ ಝೋನ್ ವೈಸ್ ವೇಕೆನ್ಸೀಸ್ ಆರ್ ನಾಟ್ ಆಲ್ ಕಲೆಕ್ಟೆಡ್. ಓಕೆನಾ, ಯಾವುದೇ ಝೋನ್ ವೈಸ್ ಅಥವಾ ಸ್ಟೇಟ್ ವೈಸ್ ಇಲ್ಲ, ಇದು ಆಲ್ ಇಂಡಿಯಾ ಕಟ್ ಆಫ್ ಇರುತ್ತೆ. ಬಟ್ ಕಟ್ ಆಫ್ ಅನ್ನು ಕ್ಲಿಯರ್ ಮಾಡೋದು ತುಂಬಾ ಈಸಿ ಇರುತ್ತೆ. ಮೇನ್ ಥಿಂಗ್ ಇರೋದು ಸೆಕ್ಷನ್ ಕಟ್ ಆಫ್ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳ್ತೇನೆ ನಾನು, ವೆಯ್ಟ್ ಮಾಡಿ. ಹಾಗೆ ರಿಸರ್ವೇಶನ್ ನಿಮಗೆ OBC SC ST ಎಲ್ಲ ರಿಸರ್ವೇಶನ್ ಇದೆ. OBC ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೋಬೇಕು. ಅದು ಎಕ್ಸಾಮಿನ ಇದು ನೋಟಿಫಿಕೇಶನ್ ಅಪ್ಲೈ ಮಾಡೋಕ್ಕಿರುತ್ತಲ್ಲ, ಅದರ ಲಾಸ್ಟ್ ಡೇಟ್ ಒಳಗೆ ನಿಮಗೆ ಎಲ್ಲ ನೀವು ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೋಬೇಕು. ಓಕೆನಾ, ಆಮೇಲೆ ವೇಕೆನ್ಸೀಸು ಇಲ್ಲಾಯ್ತು, ಇದಿಷ್ಟಾಯ್ತು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏಜ್ ಲಿಮಿಟ್ ಅನ್ನು ಹಾಕಿದ್ದಾರೆ. ಯಾರಿಗೆ SC ST ಗೆ 5 ಇಯರ್ಸ್, ಮತ್ತೆ OBC ಗೆ 3 ಇಯರ್ಸ್, ಆಮೇಲೆ PWD ಇವರಿಗೆಲ್ಲ ಇಷ್ಟಿಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ನೀವು ಅನ್ಕೋಬಹುದು ನಾವು OBC ಹಾಕೋಣ, ನಮ್ದು OBC ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಮ್ದು ಜನರಲಿಗರ್ ಕನ್ಸಿಡರ್ ಮಾಡ್ತಾರೆ ಇನ್ ಕೇಸ್ ಅಂತ. ಇಲ್ಲ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ, ಯಾವುದೇ ಕ್ಯಾಂಡಿಡೇಟ್ ಅವನೇನಾದ್ರು OBC ಅಪ್ಲೈ ಮಾಡಿದಾನೆ ಅಂತಂದ್ರೆ, ಅವ್ನು ಸೆಲೆಕ್ಷನ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ದು OBC ನೀವು ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಅವನ ಕ್ಯಾಂಡಿಡೇಚರ್ನ ಕ್ಯಾನ್ಸಲ್ ಮಾಡ್ತಾರೆ. ನಿಮಗೆ ಯಾವ ಪೋಸ್ಟನ್ನು ಕೊಡಲ್ಲ, ನಿಮಗೆ ಜನರಲ್ಲಿಗೂ ಹಾಕಲ್ಲ. ಅದಕ್ಕಾಗಿ ನಿಮ್ದು ಸರ್ಟಿಫಿಕೇಟ್ ಆಗಿಲ್ಲ ಅಂತಂದ್ರೆ ನೀವು ಜನರಲ್ಲೇ ಅಪ್ಲಿಕೇಶನ್ ಹಾಕ್ರಿ, OBC ಅಂತ ಹಾಕಬೇಡಿ. ಸುಮ್ಮನೆ ನಿಮ್ದು ಸೆಲೆಕ್ಷನ್ ಆದ್ರೂ ಕೂಡ ನಿಮ್ದು ವೇಸ್ಟ್ ಆಗುತ್ತೆ, ಅರ್ಥ ಆಯ್ತಾ? OBC ಸರ್ಟಿಫಿಕೇಟ್ ಇದ್ರೆ ಮಾತ್ರ OBC ಅಂತ ಹಾಕ್ರಿ, SC ಸರ್ಟಿಫಿಕೇಟ್ ಇದ್ರೆ ಮಾತ್ರ SC ST ಅಂತ ಹಾಕ್ರಿ. ಓಕೆನಾ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಬಂದ್ಬಿಟ್ಟು ಕಮಿಷನ್ OBC ಸರ್ಟಿಫಿಕೇಟ್ ಇಶ್ಯೂಡ್ ಕಟ್ ಆಫ್ ಡೇಟ್, ಕ್ರೂಷಿಯಲ್ ಡೇಟ್ ಇದೆಯಲ್ಲ, ಅದು ಯಾವುದಾಗಿರುತ್ತೆ ಇಲ್ಲಿ ನೋಡ್ರಿ. ದ ಕಮಿಷನ್ ವಿಲ್ ನಾಟ್ ಇನ್ಸಿಸ್ಟ್ ಕ್ಯಾಂಡಿಡೇಟ್ ಪ್ರೊಡ್ಯೂಸಿಂಗ್ OBC ಸರ್ಟಿಫಿಕೇಟ್ ಇಶ್ಯೂಡ್ ವಿತಿನ್ ಕ್ರೂಷಿಯಲ್ ಆರ್ ಕಟ್ ಆಫ್ ಡೇಟ್. ಆ ಟೈಮಲ್ಲಿ ನೀವು ಕೊಡೋಂಗಿಲ್ಲ. ಓಕೆನಾ, ಕ್ಯಾಂಡಿಡೇಚರ್ ಏನಾಗಿರ್ಬೇಕು, ಅವರು ಆ ನೋಟಿಫಿಕೇಶನ್ ಇರುತ್ತಲ್ವಾ, ನೀವು ನೋಟಿಫಿಕೇಶನ್ ಎಂಡ್ ಡೇಟ್ ಇರುತ್ತಲ್ಲ, ಅದೇ ಕ್ರೂಷಿಯಲ್ ಡೇಟ್ ಆಗಿರುತ್ತೆ, ಅದರ ಒಳಗೆ ಸರ್ಟಿಫಿಕೇಟ್ ನಿಮ್ಮದು ಆಗಿರಬೇಕು. ಇಲ್ಲಿ ನೀವು ಒಂದಿಷ್ಟು ಪೋಸ್ಟ್ ಎಲ್ಲ ಡಿಗ್ರಿ ಆಗೋರ್ಗೂ ಇದೆ, ಬಟ್ ಒಂದಿಷ್ಟು ಸ್ವಲ್ಪ ಪೋಸ್ಟ್ಗಳು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಕೇಳಿದಾರೆ. ಅದು ಏನಂತಂದ್ರೆ, ಈಗ ನೋಡ್ರಿ, ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಇದೆ ಅಲ್ಲ, ಇವೆಲ್ಲವು ಏನಂತಂದ್ರೆ ಇವಕ್ಕೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಒಂದು ಡಿಗ್ರಿ, ಇನ್ನೊಂದು ನಿಮ್ಗೆ ಏನಂತಂದ್ರೆ ಇದು ಚಾರ್ಟೆಡ್ ಅಕೌಂಟೆಂಟ್ ಆರ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಥವಾ ಕಂಪ್ನಿ ಸೆಕ್ರೆಟರಿ ಆರ್ ಮಾಸ್ಟರ್ಸ್ ಇನ್ ಕಾಮರ್ಸ್ ಆರ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಸ್ಟಡೀಸ್, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್, ಇವೆಲ್ಲ ಆಗಿರಬೇಕು. ಇದು ಆಗಿದ್ರೆ ನೀವು ಈ ಪೋಸ್ಟ್ಗೆ ನೀವು ಅಪ್ಲೈ ಮಾಡೋದು. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೇಳುತ್ತೆ ವೆದರ್ ಯು ಅಪ್ಲೈಯಿಂಗ್ ಫಾರ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಂತ ಕೇಳ್ತೇನೆ, ನೀವು ಅದನ್ನ ಟಿಕ್ ಮಾಡಬೇಕು. ಅದಕ್ಕೆ ನೀವು ಎಲಿಜಿಬಲ್ ಇದ್ರೆ. ಎಲಿಜಿಬಲ್ ಇಲ್ಲ ಅಂತಂದ್ರೆ ನೀವು ಉಳಿದಿರೋ 10-15 ಸಾವಿರ ಪೋಸ್ಟ್ ಇದಾವಲ್ಲ, ಅವಕ್ಕೆ ಮಾತ್ರ ಎಲಿಜಿಬಲ್ ಆಗ್ತೀರಾ. ಇವು ಸಪ್ರೇಟ್, ಅದೇ ನೋಟಿಫಿಕೇಶನ್ ಅಂಡರಲ್ಲೇ ನಿಮಗೆ ಸಪ್ರೇಟ್ ಇದು ಕರೀತಾರೆ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಆ ಪೋಸ್ಟ್ಗೆ ಎಲಿಜಿಬಲ್ ಆಗ್ತೀರಾ ಅಷ್ಟೇ, ನಿಮಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಇದ್ರೆ. ಇಲ್ಲ ಅಂತಂದ್ರೆ ನೀವು ಅದನ್ನ ಕ್ಲಿಕ್ ಮಾಡೋದು ಬೇಡ. ಇಲ್ಲೂ ಅಷ್ಟೇ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಂತ ಇದೆ, ಇಲ್ಲೂ ಕೂಡ ಇದೆ ನೋಡ್ರಿ. ಬ್ಯಾಚುಲರ್ ಆಫ್ ಡಿಗ್ರಿ ಯಾವುದಕ್ಕೆ, ಅಸಿಸ್ಟೆಂಟ್ ಆಡಿಟ್ ಆಫೀಸರ್ಗೆ ಪ್ರೊಫಿಷಿಯನ್ಸಿ ಇನ್ ರೀಜನಲ್ ಲ್ಯಾಂಗ್ವೇಜ್ ಅಂತಂದ್ರೆ, ಇದು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಸ್ಟೇಟ್ ಮತ್ತೆ ಸೆಂಟ್ರಲ್ ಎರಡು ಕೂಡ ಇದೆ. ಸ್ಟೇಟಿಗೆ ಅಂತ ಬಂದಾಗ ಏನಾಗುತ್ತೆ, ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೊಫಿಷಿಯನ್ಸಿನ ಕೇಳಿದ್ದಾರೆ, ಹಾಗೂ ಇದಕ್ಕೂ ಕೂಡ ಡಿಸೈರಬಲ್ ಕ್ವಾಲಿಫಿಕೇಶನ್ ನ ಕೇಳಿದ್ದಾರೆ. ಓಕೆನಾ, ನೀವು ನೋಟಿಫಿಕೇಶನ್ ಅನ್ನ ಓದ್ಕೊಳ್ಳಿ. SSC ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಫಸ್ಟ್ ಪೇಜ್ ಅಲ್ಲೇ ಸಿಗತ್ತೆ, ಓದ್ಕೊಳ್ಳಿ. ನಾನು ಹೇಳ್ತೇನೆ, ಅದನ್ನು ಬೇಕಿದ್ರೆ ತೋರಿಸ್ತೇನೆ ಲಾಸ್ಟ್ ಅಲ್ಲಿ. ಓಕೆನಾ, ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ಗೂ ಕೂಡ ಬ್ಯಾಚುಲರ್ಸ್ ಡಿಗ್ರಿ ಆಯಿತು. ಹಾಗೆ ಇಲ್ಲೂ ಕೂಡ ಪ್ರೊಫಿಷಿಯನ್ಸಿ ಇನ್ ಸೇಮ್ ಆ ಪೋಸ್ಟಲ್ಲಿ ಹೇಗಿತ್ತು, ಪ್ರೊಫಿಷಿಯನ್ಸಿ ಇನ್ ಲ್ಯಾಂಗ್ವೇಜ್ ಮತ್ತು ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೊಫಿಷಿಯನ್ಸಿ ಇರಬೇಕು. ಅದರ ಸರ್ಟಿಫಿಕೇಟ್ ಕೂಡ ಇರಬೇಕು, ಯಾವುದೋ ಅಥರೈಸ್ಡ್ ಬೋರ್ಡಿಂದ. ಓಕೆನಾ, ಅದ್ರ ಪೂರ್ತಿ ಇನ್ಫಾರ್ಮೇಷನ್ ಈ ಅಪ್ಲಿಕೇಶನ್ ಹಾಕೋದು ಹೆಂಗೆ ಅಂತ ನಾನು ಬೇರೆ ವಿಡಿಯೋದಲ್ಲೂ ಬೇಕಿದ್ರೆ ನಿಮಗೆ ಹೇಳ್ತೇನೆ. ಇದಕ್ಕೂ ಕೂಡ ಡಿಸೈರಬಲ್ ಕ್ವಾಲಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಓಕೆನಾ, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಗೆ ಏನಾಗುತ್ತೆ ಅಂತಂದ್ರೆ ಇಲ್ಲೂ ಕೂಡ ಯಾವುದೇ ಯೂನಿವರ್ಸಿಟಿಯಿಂದ ಏನಾಗಿರ್ಬೇಕು, 60% ಮಾರ್ಕ್ಸ್ ಮ್ಯಾಥಮೆಟಿಕ್ಸಿಂದ ಇರಬೇಕು, 60% ಇರಬೇಕು ಸ್ಕೋರು. ಯಾವುದೇ ಇದು ನಡೆಯುತ್ತೆ, ಅಥವಾ ಇದು ನಡೆಯುತ್ತೆ, ಅಥವಾ ನಿಮ್ಮದು ಯಾವುದೇ ಒಂದು ಸಬ್ಜೆಕ್ಟಲ್ಲಿ ನೀವು ಡಿಗ್ರಿಯನ್ನು ಹೊಂದಿರೋದು, ಬಟ್ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮದು ಒಂದು ಸಬ್ಜೆಕ್ಟ್ ಆಗಿರಬೇಕು. ಓಕೆನಾ, ಇನ್ಮೇಲೆ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಅಂತ ಇದೆಯಲ್ಲ, ಇದಕ್ಕೆ ನಿಮಗೆ ಬ್ಯಾಚುಲರ್ ಡಿಗ್ರಿ ಯಾವುದು ಮ್ಯಾಥಮೆಟಿಕ್ಸ್ ಇದ್ರೂ ಆಗುತ್ತೆ, ಎಕನಾಮಿಕ್ಸ್ ಇದ್ರೂ ಆಗುತ್ತೆ. ತುಂಬ BA ದವರು ಎಕನಾಮಿಕ್ಸ್ ಅವರು ಇರ್ತಿರಲ್ಲ, ಎಕನಾಮಿಕ್ಸ್ ಇದ್ರೂ ಆಗುತ್ತೆ. ಓಕೆನಾ, ಇವೆಲ್ಲ ನೀವು ಮತ್ತೆ ಇಲ್ಲೊಂದು ಕಂಪ್ಯೂಟರ್ ಸೈನ್ಸು, ಕಂಪ್ಯೂಟರ್ ಇಂಜಿನಿಯರಿಂಗು ಎಲ್ಲ ಕೊಟ್ಟಿದ್ದಾರೆ ನೋಡ್ರಿ. ನಿಮ್ಮ ಕ್ವಾಲಿಫಿಕೇಶನ್ ನೋಡ್ಕೊಳ್ಳಿ. ಇವೆಲ್ಲ ಇದ್ರೂ ಕೂಡ ನೀವು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಅನ್ನು ಕೂಡ ನೀವು ಅಪ್ಲೈ ಮಾಡಬಹುದು. ಅವೆಲ್ಲ ಟಿಕ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆಲ್ ಅದರ್ ಪೋಸ್ಟ್, ಬೇರೆ ಪೋಸ್ಟ್ಗಳಿದಾವಲ್ಲ, ನಿಯರ್ಲಿ 10-12 ಸಾವಿರ ಇದಾವಲ್ಲ, ಈ ಬೇರೆ ಪೋಸ್ಟ್ಗಳಿಗೆ ನೀವು ಬ್ಯಾಚುಲರ್ಸ್ ಡಿಗ್ರಿ ಮಾತ್ರ ಸಾಕು, ಮತ್ತೆ ಎಕ್ಸ್ಟ್ರಾ ನಿಮ್ದು ಯಾವುದೇ ಕ್ವಾಲಿಫಿಕೇಶನ್ ಬೇಡ. ಅರ್ಥ ಆಯ್ತಲ್ವಾ?
ನಿಮ್ಮದು ಬ್ಯಾಚುಲರ್ಸ್ ಡಿಗ್ರಿ ಯಾವುದೇ ಇರ್ಬೋದು, BA ಇರ್ಬೋದು, BCom ಇರ್ಬೋದು, BSc ಇರ್ಬೋದು, ಯಾವುದೇ ಡಿಗ್ರಿ ಡಿಪ್ಲೊಮಾ ಮಾಡ್ಕೊಂಡಿರಿ, ಏನಾದರೂ ಮಾಡಿರಿ, MSc BCom ಏನಾದರೂ ಮಾಡಿರಿ, ನೀವು ಅಪ್ಲೈನ ಮಾಡ್ಬೋದು CGLನ. ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಗ್ರೂಪ್ B ಪೋಸ್ಟ್ಗಳು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಒಂದು ಚೇಂಜ್ ಆಗಿದೆ, ಅದ್ರ ಬಗ್ಗೆ ಒಂದು ಸಿಂಪಲ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೇನೆ. ನೋಡ್ರಿ, ಇಲ್ಲಿ ಎಕ್ಸಾಮ್ ಫೀಸ್ ಮಾತ್ರ ನಮ್ಮ ಸ್ಟೇಟ್ ಥರ ಒಂದು 1000, 200, 800, 400, 800, 600 ಇಲ್ಲ, ಕೇವಲ 100 ರೂಪಾಯಿ. ಹುಡುಗಿರು ಮತ್ತು SC ST ಅವರಿಗೆ ಫ್ರೀ. ನೀವು ಕೇವಲ 100 ರೂಪಾಯಿ ಕೊಟ್ಟು ಎಷ್ಟು 42 ಗ್ರೇಡ್ ಪೇ ಜಾಬು. ಇದು ಇನ್ ಹ್ಯಾಂಡ್ ಸ್ಯಾಲ್ರಿ ನಿಯರ್ಲಿ 8ರಿಂದ 1 ಲಕ್ಷ ಇರುತ್ತೆ, 80,000ಇಂದ 1,70,000 ಇರುತ್ತೆ. ನೀವು ಅಪ್ಲೈ ಮಾಡ್ಬೋದು ಕೇವಲ 100 ರೂಪಾಯಿ ಅಪ್ಲಿಕೇಶನ್ ಫೀಸಿಂದ. ಓಕೆನಾ? ಇಲ್ಲಿ ನೋಡಿ, ವುಮೆನ್ಸ್ ಮತ್ತು SSCಗೆ ಅವರಿಗೆ ಎಕ್ಸಮ್ಟೆಡ್ ಇರುತ್ತೆ, ಅವರಿಗೆ ಫ್ರೀ ಇರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ UPI ಎಲ್ಲದರಿಂದ ನೀವು ಇದನ್ನ ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು, UPIಯಿಂದನೂ ಮಾಡ್ಬೋದು ಅಂತ. ಓಕೆನಾ? ಹಾಗೆ ನಿಮ್ದು ಏನಾದರೂ ನಿಮ್ಮ ನೋಟಿಫಿಕೇಶನಲ್ಲಿ ಕರೆಕ್ಷನ್ ಏನಾದರೂ ಇದ್ದರೆ, ಇನ್ ಕೇಸ್ ನೀವೇನಾದ್ರು ತಪ್ಪು ಹಾಕ್ಬಿಡ್ತೀರಾ, ಏನೋ ಮಿಸ್ ಆಗಿ ತಪ್ಪಾಗ್ಬಿಡ್ತು ಅರ್ಜೆಂಟಲ್ಲಿ ಅಂತಂದರೆ, ನಿಮಗೊಂದು ಕರೆಕ್ಷನ್ ವಿಂಡೋ ಅಂತ ಬಿಡ್ತಾರೆ. ಕರೆಕ್ಷನ್ ವಿಂಡೋ ಡೇಟ್ನ ನೋಡ್ಕೊಳ್ಳಿ. ನಿಮ್ದು ಏನಾದ್ರು ತಪ್ಪಾದರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ ಕರೆಕ್ಷನ್ ವಿಂಡೋ ಬಿಟ್ಟಾಗ ನೀವು ಅದನ್ನ ಸರಿ ಮಾಡಬಹುದು. ಬಟ್ ಅದಕ್ಕೆ ಎಕ್ಸ್ಟ್ರಾ ಫೀಸನ್ನು ಕಟ್ಟಬೇಕು, 200 ರೂಪಾಯಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಒಂದೇ ನಿಮಿಷ ಹೇಳ್ತೇನೆ ಎಲ್ಲದನ್ನು. ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಕರ್ನಾಟಕ ಕೇರಳ ರೀಜನ್ ಅವರಿಗೆ ನೋಡ್ರಿ, ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಆಮೇಲೆ ಎರ್ನಾಕುಲಂ, ಕೊಲ್ಲಂ, ಕೋಜಿಕೋಡೆ, ಕೊಟ್ಟಾಯಂ, ತ್ರಿಸೂರ್, ಕಣ್ಣೂರ್, ಆಮೇಲೆ ತಿರುವನಂತಪುರಂ, ಕರವತ್ತಿ. ಇದು ಕರ್ನಾಟಕ ಕೇರಳ ರೀಜನ್. ಓಕೆನಾ? ಕರ್ನಾಟಕ ಕೇರಳ ರೀಜನ್ ಅವರಿಗೆ, ಇದು ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಕೇರಳ ರೀಜನ್ ಅವರಿಗೆ ಎಕ್ಸಾಮ್ ವೆನ್ಯೂ ಇವೇ ಇರ್ತವೆ. ಅರ್ಥ ಆಯ್ತಲ್ವಾ? ಇವಿಷ್ಟು. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಏನು ಮಾಹಿತಿ ಉಳಿತು, ಎಕ್ಸಾಮ್ ಯಾವ್ಯಾವ ಥರ ನಡೆಯುತ್ತೆ ಅಂತಲ್ಲ. ಒಂದು ಟೈರ್ 1 ಬೇಸ್ಡ್ ಆಗಿರುತ್ತೆ, ಟೈರ್ 1 ಮತ್ತು ಟೈರ್ 2 2 ಎಕ್ಸಾಮ್ ಇರುತ್ತೆ. ಅದ್ರ ಬಗ್ಗೆ ನಾನು ಹೇಳಿದ್ದೇನೆ ನಿಮಗೆ. ಹಾಗೆ ಇಲ್ಲಿ ಮೈನ್ ಚೀಸು ಚೇಂಜ್ ಆಗಿರೋದು, ಇಷ್ಟು ವರ್ಷ ಸೇಮ್ ಇತ್ತು, ಮೈನ್ ಆಗಿ ಚೇಂಜ್ ಆಗಿರೋದು ಏನಂತಂದರೆ ಇದೆಯ ಸೆಕ್ಷನ್ ಟೈಮರು. ಮೊದಲು ಏನಾಗ್ತಿತ್ತು, 1 ಅವರ್ ಕೊಡ್ತಾಯಿದ್ರು. ಎಲ್ಲರೂ ಏನು ಮಾಡ್ತಿದ್ರು, ಮ್ಯಾಥ್ಸಿಗೆ ಸುಮಾರು ಟೈಮನ್ನು ಕೊಟ್ಕೊಂಡು, ಆಮೇಲೆ ರೀಸನಿಂಗಿಗೆ ಸ್ವಲ್ಪ ಟೈಮನ್ನು ಕೊಟ್ಕೊಂಡು, GK ಇಂಗ್ಲೀಷಿಗೆ ಒಂದು 10 ನಿಮಿಷದಲ್ಲಿ ಮುಗಿಸಾಕ್ಬಿಡ್ತಿದ್ರು. ಹಂಗೆ ಮಾಡ್ತಾಯಿದ್ರು. ಈಗ ಹಂಗೆ ಮಾಡೋಂಗಿಲ್ಲ. ಇಲ್ಲಿ ನೋಡ್ರಿ, 1 ಗಂಟೆ ಕೊಡ್ತಾರೆ, ಬಟ್ ಪ್ರತಿ ಸೆಕ್ಷನ್ನಿಗೂ 15 ನಿಮಿಷ, ಮ್ಯಾಥ್ಸಿಗೂ 15 ನಿಮಿಷ, ರೀಸನಿಂಗಿಗೂ 15 ನಿಮಿಷ, ಇಂಗ್ಲೀಷಿಗೂ 15 ನಿಮಿಷ, ಎಲ್ಲದಕ್ಕೂ 15 ನಿಮಿಷ. ಅರ್ಥ ಆಯ್ತಲ್ವಾ? ಇದು ಚೇಂಜ್ ಆಗಿದೆ. ಇದರಿಂದ ಕಟ್ ಆಫು ಕಡಿಮೆ ಆಗೇ ಆಗುತ್ತೆ. ಯಾಕಂತಂದರೆ ಮ್ಯಾಥ್ಸನ್ನು 15 ನಿಮಿಷದಲ್ಲಿ 25 ಕ್ವಶನನ್ನು ಮಾಡೋದು ತುಂಬ ಕಷ್ಟ. ಹಾಗಂತ ಮಾಡೋಕ್ಕಾಗಲ್ಲ ಅಂತಲ್ಲ, ಯಾಕಂತಂದರೆ ಕ್ವಶನ್ ಕೂಡ ಮೊದಲಿನಷ್ಟು ಇದು ಟಫನ್ನು ಕೊಡಲ್ಲ, ಸ್ವಲ್ಪ ವೇಟೇಜನ್ನು ಇಳಿಸ್ತಾರೆ, ಕ್ವಶನ್ ವೇಟೇಜನ್ನು, ಕ್ವಶನ್ ಟಫ್ನೆಸ್ಸನ್ನು. ಬಟ್ ಆದರೂ ಕೂಡ ನಮ್ಮ ಕನ್ನಡಿಗರಿಗೆ ನಿಮಗೆ 15 ನಿಮಿಷದಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಯಾಕಂತಂದರೆ ನಿಮ್ಮ ಪ್ರಿಪ್ರೇಷನ್ ಸರಿಯಾಗಿಲ್ಲ. ನೀವು ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗ್ತೀರಾ. ನೀವು ಇಲ್ಲಿ ಫಲಾನ ಡಿಮ್ಕನ ಸರ್ ಜೊತೆಗೆ ಪ್ರಾಕ್ಟೀಸ್ ಮಾಡಿದ್ರೆ CGL ಲೆವೆಲಿಗಂತೂ ಇಂಪಾಸಿಬಲ್ಲು. ನಾನು ನಿಮಗೆ ಗೈಡೆನ್ಸ್ ಕೊಡ್ತೇನೆ. ನನ್ನ ಹತ್ರನೇ ಅಷ್ಟು ಕ್ಲಾಸನ್ನು ಈ ವರ್ಷನೇ ಮಾಡೋಕ್ಕಾಗಲ್ಲ, ನಾನು ಒಪ್ಕೊಳ್ತೇನೆ. ಬಟ್ ನಾನು ನಿಮಗೆ ಗೈಡೆನ್ಸ್ ಕೊಡ್ತೇನೆ ಎಲ್ಲೆಲ್ಲಿ ಹೋಗಿ ಕಲೀರಿ ಅಂತಂದು. ಬಟ್ ಈಗ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಇನ್ನು 2-3 ತಿಂಗಳಲ್ಲಿ ಎಕ್ಸಾಮ್ ಇದೆ. ಸೊ ಕಷ್ಟ. ಮುಂದಿನ ವರ್ಷಕ್ಕೆ ಪ್ರಿಪೇರ್ ಆಗಿ, ಮುಂದಿನ ವರ್ಷಕ್ಕಾದರೂ ಪ್ರಿಪೇರ್ ಆಗಿ. ಮುಂದಿನ ವರ್ಷಕ್ಕೆ 15,000 ವೇಕೆನ್ಸಿನೇ ಬರುತ್ತೆ. ಈ ವರ್ಷ 1 ವರ್ಷ ಪ್ರಿಪೇರ್ ಆದರೆ ನೀವು ಮುಂದಿನ ವರ್ಷಕ್ಕೆ ನೀವು 100% ಪ್ರಿಪೇರ್ ಆಗಿರ್ತಾರೆ. ನೋಡಿರಿ, ಗ್ರೂಪ್ B ಪೋಸ್ಟ್ಗಳನ್ನು ತಗೊಳ್ಬೇಕು ಅಂತಂದರೆ 3 ತಿಂಗಳಲ್ಲಿ ಪ್ರಿಪರೇಷನ್ ಮಾಡಿಬಿಡ್ತೀನಿ ಅಂದರೆ ಆಗುತ್ತಾ? ನಿಯರ್ಲಿ 1 ಇಯರ್ ಆದರೂ ಪ್ರಿಪರೇಷನ್ ಕೇಳುತ್ತೆ. ಮುಂದಿನ ವರ್ಷಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಬಟ್ ಈ ವರ್ಷಕ್ಕೆ ನೀವು ನೋಡ್ಕೊಂಡಿರಿ, ಎಕ್ಸಾಮ್ನ ಅಟೆಂಡ್ ಮಾಡಿ ಹೇಗಿರುತ್ತೆ ಅಂತ ನಿಮಗೆ ಒಂದು ಪ್ರಾಕ್ಟೀಸ್ ಆಗುತ್ತೆ. ಓಕೆನಾ? ಪ್ರತಿಯೊಬ್ಬರು 100 ರೂಪಾಯಿ ದೊಡ್ಡ ವಿಷಯ ಅಲ್ಲ. ಪ್ರತಿಯೊಬ್ಬರು ಅಪ್ಲಿಕೇಶನ್ನ ಮಾಡಿ, ಹಾಗೆ ಅಪ್ಲಿಕೇಶನ್ನ ಹಾಕಿ. ಹಾಗೆ ಟೈರ್ 2 ಮೈನ್ಸನ್ನು ನೋಡೋದಾದರೆ ಏನು ತುಂಬ ಟಫ್ ಇಲ್ಲ, ಕ್ವಶನ್ ಲೆವೆಲ್ ಎಲ್ಲ ಸೇಮ್. ಬಟ್ ಮೈನ್ಸಿಗೆ ಏನಾಗಿರುತ್ತೆ, ಮ್ಯಾಥ್ಸು ಮತ್ತು ರೀಸನಿಂಗಿಗೆ ಒಂದು ಸೆಕ್ಷನ್ ಅಂತ ಇರುತ್ತೆ. ಮ್ಯಾಥ್ಸ್ ಒಂದು ಸೆಕ್ಷನ್ನು ಅಂದರೆ ಮ್ಯಾಥ್ಸ್ ರೀಸನಿಂಗಲ್ಲಿ ಫಸ್ಟ್ ಸೆಷನ್. ಆ ಫಸ್ಟ್ ಪೇಪರಲ್ಲಿ 1 ಗಂಟೆ ಇರುತ್ತೆ. ಅದರಲ್ಲಿ 30 ನಿಮಿಷ ಮ್ಯಾಥ್ಸಿಗೆ ಕೊಡ್ತಾರೆ. ಇದರಲ್ಲೂ ಮೊದಲು ಸೆಕ್ಷನ್ ಟೈಮ್ ಇರಲಿಲ್ಲ, ಈಗ ಇದರಲ್ಲಿ ಸೆಕ್ಷನ್ ಟೈಮ್ ಮಾಡಿದ್ದಾರೆ. 30 ನಿಮಿಷ ರೀಸನಿಂಗಿಗೆ, 30 ನಿಮಿಷ ಮ್ಯಾಥ್ಸಿಗೆ, ಎರಡಕ್ಕೂ ಸೆಕ್ಷನ್ ಟೈಮನ್ನು ಹಾಕಿದ್ದಾರೆ. ಇದು ಮೈನ್ಸಲ್ಲಿ ಪೇಪರ್ 1 ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಇದು ಬ್ಲೈಂಡಿಗೆ ಬಿಡಿ. ನೆಕ್ಸ್ಟು ಇನ್ನೊಂದು ಪೇಪರ್ ಇರುತ್ತೆ, 2 ಪೇಪರ್ ಇರುತ್ತೆ. ಅದು ಇಂಗ್ಲೀಷ್ ಮತ್ತು ಜನರಲ್ ಅವೇರ್ನೆಸ್ಸು. ಇಂಗ್ಲೀಷು 45 ಮಾರ್ಕ್ಸಿಗಿರುತ್ತೆ, ಜನರಲ್ ಅವೇರ್ನೆಸ್ಸು 25 ಮಾರ್ಕ್ಸಿಗಿರುತ್ತೆ. ಆದರೆ ಇಲ್ಲಿ ಮಾತ್ರ ಹಾಫ್ ಟೈಮನ್ನು ಮಾಡಿಲ್ಲ. ಇಂಗ್ಲೀಷಿಗೆ 40 ನಿಮಿಷ ಕೊಟ್ಟಿದ್ದಾರೆ ಮತ್ತು ರೀಸನಿಂಗಿಗೆ 20 ನಿಮಿಷವನ್ನು ಕೊಟ್ಟಿದ್ದಾರೆ. ಇದು ಆರಾಮ್ಸೆ ಡೂಯೇಬಲ್ಲು, ಚೆನ್ನಾಗಿರುತ್ತೆ. ಬಟ್ ಏನಂತಂದರೆ ನೀವು ಇಂಗ್ಲೀಷಲ್ಲಿ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು, ಮಾಸ್ಟ್ರಿ ಮಾಡ್ಕೊಂಡಿರ್ಬೇಕು. ಇಂಗ್ಲೀಷನ್ನು ನಾನು ವೊಕ್ಯಾಬ್ಯುಲರಿ ಅಂತೂ ಮಸ್ಟ್ ಆ್ಯಂಡ್ ಶೂಟ್ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ 45 ಮಾರ್ಕ್ಸಿಗೆ ಇಂಗ್ಲೀಷ್ ಬರ್ತಾಯಿದೆ. ವೊಕ್ಯಾಬ್ಯುಲರಿನ ನಾನು ಆಲ್ರೆಡಿ ಕ್ಲಾಸಲ್ಲಿ ಮಾಡ್ತಾಯಿದ್ದೇನೆ. ಹಾಗೆ ನಿಮಗೆ ಗ್ರಾಮರ್ ಸೆಕ್ಷನ್ 45ರಲ್ಲಿ 40+ ಮಾರ್ಕ್ಸ್ ಆಗಿದೆ ಹೇಗೆ ಅಂತ ನಾನು ಹೇಳ್ಕೊಡ್ತೇನೆ. ಬಟ್ ಇಲ್ಲಿ ಮೈನ್ಸಲ್ಲಿ ಏನಾಗಿರುತ್ತೆ ಅಂದರೆ 1 ಕ್ವಶನಿಗೆ 3 ಮಾರ್ಕ್ಸು ಅಂತಂದರೆ ಟೋಟಲ್ಲು ನಿಮಗೆ 130 ಕ್ವಶನ್ ಇರ್ತವೆ. ನೀವು ಬೇಕಾದ್ರೆ ಟೋಟಲ್ ಮಾಡಿ, ಅವು 60, ಮ್ಯಾಥ್ಸ್ ಮತ್ತು ರೀಸನಿಂಗ್ 60, ಇವು 70, ಟೋಟಲ್ 130 ಕ್ವಶನ್ನು.
ಒಂದು ಕ್ವಶನ್ಗೆ 3 ಮಾರ್ಕ್ಸು, ಟೋಟಲ್ 390ಕ್ಕೆ ನಿಮಗೆ 390 ಮಾರ್ಕ್ಸಿಗೆ ಎಕ್ಸಾಮ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇಲ್ಲಿ ನಾನು ಆಗಲೇ ಹೇಳಿದಲ್ವ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್. ಮತ್ತೆ ನೆಕ್ಸ್ಟ್ ಇನ್ನೊಂದಿದೆ ಕಂಪ್ಯೂಟರ್ ನಾಲೆಡ್ಜ್ ಅಂತ ಇದೆ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರು. ಹಾಗಂತ ಇದನ್ನು ನೆಗ್ಲೆಕ್ಟ್ ಮಾಡಿಬಿಡಿ. ಎಷ್ಟೋ ಜನ ಸೆಲೆಕ್ಷನ್ ಆದರೂ ಕೂಡ ಕಂಪ್ಯೂಟರಲ್ಲಿ ನೀವು ಕ್ವಾಲಿಫೈಯೇ ಆಗದೆ ಫೇಲ್ ಆಗಿದ್ದಾರೆ. ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ, 20 ಮಾರ್ಕ್ಸಿಗೆ ಇರುತ್ತೆ. 20 ಕ್ವಶನ್ 60 ಮಾರ್ಕ್ಸಿಗೆ ಇರುತ್ತೆ. ಇದಕ್ಕೆ 15 ನಿಮಿಷ ಇರುತ್ತೆ. ಸಿಂಪಲ್ ಇರುತ್ತೆ, ಬಟ್ ಆದರೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಕಲ್ತ್ಕೊಂಡಿರ್ಬೇಕು. ನೆಕ್ಸ್ಟ್ ನಾನು ಆಗಲೇ ಹೇಳಿದೆ ಅಲ್ವಾ ನಿಮಗೆ, ಕೆಲವೊಂದು ಡೇಟಾ ಎಂಟ್ರಿ ಸ್ಪೀಡ್ಗಳಿರುತ್ತಲ್ಲ, ಅವರಿಗೆ ನಿಮಗೆ ಡೇಟಾ ಎಂಟ್ರಿ ಇನ್ನೂ ಇರುತ್ತೆ. ಏನಂತಂದರೆ ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ. ಟೈಪಿಂಗ್ ಟೆಸ್ಟ್ ಪೋಸ್ಟ್ಗಳಿರ್ತವೆ. ಸೊ ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ. CGL ಎಲ್ಲವಕ್ಕೂ ಎಲ್ಲ ಕ್ಯಾಂಡಿಡೇಟಿಗೂ ಟೈಪಿಂಗ್ ಟೆಸ್ಟ್ ಇರುತ್ತೆ. ಓಕೆನಾ? ಹಾಗೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಅವೆಲ್ಲ 2 ಪೋಸ್ಟ್ ಎಕ್ಸ್ಟ್ರಾ ಪೋಸ್ಟ್ ಹೇಳಿದ್ನಲ್ಲ, ಅವುಗಳಿಗೆ 2 ಎಕ್ಸ್ಟ್ರಾ ಪೇಪರ್ ಆಗುತ್ತೆ ನೀವು ಅದಕ್ಕೆ ಅಪ್ಲೈ ಮಾಡಿದವರಿಗೆ. ಬಟ್ ಎಲ್ರಿಗೂ ಇರಲ್ಲ ಇದು. ನೀವು ಅದಕ್ಕೆ ಎಲಿಜಿಬಲ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನಲ್ಲಿ ಇರುತ್ತಲ್ವ, ಅವು ಗೆಜೆಟೆಡ್ ಪೋಸ್ಟ್ಗಳು, ಅವಕ್ಕೆ ಮಾತ್ರ ಇನ್ನೊಂದು ಪೇಪರ್ ಇರುತ್ತೆ, ಟೈರ್ 3 ಅನ್ನೋದಿರುತ್ತೆ. ಅರ್ಥ ಆಯ್ತಾ? ಅವಕ್ಕೆ ನೀವು ಅಪ್ಲೈ ಮಾಡಿಲ್ಲ ಅಂತಂದರೆ ನಿಮ್ಗೆ ಕೇವಲ 2 ಪೇಪರಲ್ಲಿ ನಿಮ್ಮದು ಸೆಲೆಕ್ಷನ್ ಆಗುತ್ತೆ. ಇಲ್ಲಿ ನಿಮಗೆ ಅವತ್ತಿನ ದಿನನೇ, ಮೇನ್ಸ್ ದಿನನೇ ಟೈಪಿಂಗ್ ಟೆಸ್ಟ್ ಮತ್ತು ಯಾವುದು ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟ್ ಕೂಡ ಅಲ್ಲೇ ಆಗುತ್ತೆ ಒಂದೇ ಸರಿಗೆ. ಓಕೆನಾ? ನೆಕ್ಸ್ಟ್ ಇದಿಷ್ಟು ಮೈನ್ ಮಾಹಿತಿ ಹೇಳಬೇಕಾಗಿರೋದು. ಇಷ್ಟೇ ಮಾಹಿತಿ. ಪ್ರತಿಯೊಬ್ಬರು ಇಲ್ಲಿ ಸಿಲೆಬಸನ್ನು ಕೂಡ ಕೊಟ್ಟಿದ್ದಾರೆ ಏನೇನಂತೇಳಿ. ಚಾನಲಲ್ಲಿ ಅಪ್ಡೇಟ್ ಇರಿ. ನಾನು 100% ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಹೇಳ್ತಾನೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಆಲ್ಜಿಬ್ರಾ, ಜಿಯೋಮೆಟ್ರಿ ಎಲ್ಲ ಇದೆ, ಮೆನ್ಸುರೇಷನು, ಟ್ರಿಗ್ನೋಮೆಟ್ರಿ, ಅಡ್ವಾನ್ಸ್ ಮ್ಯಾಥ್ಸ್ ಎಲ್ಲ ಇದೆ. ಹಾಗೆ ನಿಮಗೆ ಎಲ್ಲಿ ಮಾಕ್ ಟೆಸ್ಟನ್ನು ಕೊಡಬೇಕು ಸೆಕ್ಷನ್ ಟೈಮಲ್ಲಿ ತಗೊಂಡು ಎಲ್ಲ ಅಪ್ಡೇಟ್ ಮಾಡಿಬಿಟ್ರಿ. ಈಗ ಟೆಕ್ಸ್ಟ್ ಬುಕ್ ಇರ್ಬೋದು, ಮತ್ತು ಇದು ಸೆಲೆಕ್ಷನ್ ವೇದು, ಟೆಸ್ಟ್ ರ್ಯಾಂಕಿಂಗ್ ಇರ್ಬೋದು, ಎಲ್ಲ ಆ್ಯಪ್ಗಳಲ್ಲೂ ಕೂಡ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಸೆಕ್ಷನ್ ವೈಸ್ ಎಕ್ಸಾಮನ್ನು. ನಾನು ಅದನ್ನು ರೆಕಮೆಂಡ್ ಮಾಡ್ತೇನೆ. ಎಲ್ಲೆಲ್ಲಿ ನೀವು ಅಪ್ಲೈ ಮಾಡಬೇಕು ಎಕ್ಸಾಮ್ನ, ಅಥವಾ ಎಲ್ಲೆಲ್ಲಿ ಮಾಕ್ ಟೆಸ್ಟನ್ನು ಕೊಡಬೇಕಂತ ಪ್ರತಿಯೊಂದನ್ನು ಹೇಳ್ತೇನೆ. ಚಾನಲಲ್ಲಿ ಅಪ್ಡೇಟ್ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ಇದೇ ಎಷ್ಟು ಮೈನ್ ಥಿಂಗು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಎಲ್ಲ ನಂತರ ನಿಮ್ಮದು ಸೆಲೆಕ್ಷನ್ ಎಲ್ಲ ಆದಮೇಲೆ ಟೈರ್ 2 ಆದಮೇಲೆ ನಾನು ಖಂಡಿತ ಹೊಸ ವೀಡಿಯೋನ ಮಾಡ್ತೇನೆ. ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೀಟಾಗಿ ಕೊಡ್ತೇನೆ. ಏನೇನು ಬೇಕು, ಏನೇನು ತೊಗೊಂಡೋಗ್ಬೇಕು ಅಂತ ನನಗೆ ಮೆಸೇಜ್ ಹಾಕಿದರೆ ಸಾಕು. ನಾನು ಡೈರೆಕ್ಟಾಗಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ರಿಪ್ಲೈ ಮಾಡ್ತೇನೆ. ಏನೇನು ಡಾಕ್ಯುಮೆಂಟ್ಸು ಇಂಪಾರ್ಟೆಂಟ್ ಆಗುತ್ತೆ, ಮ್ಯಾಂಡೇಟ್ರಿ ಆಗುತ್ತೆ ಅಂತೇಳಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಸೆಲೆಕ್ಷನ್ ಗ್ರಿಡ್ ಅಂತೇಳಿ ಚಾನಲ್ ಇದೆ. ಓಕೆನಾ? ಇಷ್ಟು ನೋಟಿಫಿಕೇಷನು. ಎಲ್ಲರೂ ಅಪ್ಲಿಕೇಶನನ್ನು ಹಾಕಿರಿ. ಇದು ನೆಕ್ಸ್ಟ್ ಹೇಗೆ ಹಾಕಬೇಕಂತ ಎಲ್ಲ ಇದೆ. ಇದೇನು ಇಂಪಾರ್ಟೆಂಟ್ ಅಲ್ಲ. ಹೇಗೆ ಯಾವ್ಯಾವುದು ಪೋಸ್ಟ್ಗಳು ಏನೇನು ಅದ್ರ ಬಗ್ಗೆ ಸ್ವಲ್ಪ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ನೋಟಿಸನ್ನು ಪ್ರತಿಯೊಬ್ಬರು ಅಷ್ಟು ಓದೋದಿದ್ರೆ ಓದ್ರಿ. ಲಾಸ್ಟಲ್ಲಿ ಏನೋ ಇದರಲ್ಲಿ ನಿಮಗೆ ನೋಟಿಫಿಕೇಷನ್ನು ನಿಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ, SSC ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ ನೋಟಿಫಿಕೇಷನು. ಪ್ರತಿಯೊಬ್ಬರು ನೋಟಿಫಿಕೇಷನ್ ಅದನ್ನು ನೋಡಿಕೊಂಡು ಹಾಕ್ರಿ. ಓಕೆನಾ? ನೋಟಿಫಿಕೇಷನ್ ಡೇಟ್ ಬಂದುಬಿಟ್ಟು ನಾನು ಆಗಲೇ ಎಲ್ಲರೂ ಹೇಳಿದೆ ನಿಮಗೆ. ನೋಡಿರಿ, ಅಫಿಷಿಯಲ್ ನೋಟಿಸ್ ಇದು. ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿನೂ ಕೂಡ ನೋಡ್ಕೊಳ್ರಿ. ಯಾಕಂತಂದರೆ ಈಗ ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ. ನೋಡ್ರಿ, ಇಲ್ಲಿ 21ಕ್ಕೆ ಫಸ್ಟು, 22 ಜೂನಿಗೆ ಎಂಡ್ ಡೇಟು ಮ್ಯಾಂಡೇಟ್ರಿ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಿರಿ. ಆಗಸ್ಟ್ ಸೆಪ್ಟೆಂಬರ್ಗೆ ಎಕ್ಸಾಮ್ ಆಗುತ್ತೆ. ಇದಕ್ಕೆ ಮೇನ್ಸ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು. ಅಪ್ಡೇಟ್ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.